ಆರಗ ಜ್ಞಾನೇಂದ್ರ ಅವರು SIT ರಚನೆ ಮಾಡಬೇಕಂತ CM ಅವರಿಗೆ ಮನವಿ ಮಾಡ್ತಾ ಇದ್ದೀರಾ? ಈಗ ಕಾರಣ ಇಷ್ಟನೇ, ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿಯಲ್ಲಿ ನಮಗೆ ಗೊತ್ತಿದ್ದಾಗೆ ಯಾವ ವಿಚಾರಣೆಗಳು ನಡೆದಿಲ್ಲ. ನನ್ನ ಅವಧಿನಲ್ಲೇ ಕೊಲೆ ಆಯಿತು, ಹಾಗೆ ಅತ್ಯಾಚಾರ ಆಯಿತು ಅಂತ ಹೇಳಿದರು. ರಿಪೋರ್ಟ್ ನಾನು ಹೇಳಾಕ್ಸಿದ್ದೀನಿ ಅಂತ ತನಿಖೆ ಆಗಲಿ, ಅದನ್ನು CBI ತನಿಖೆಗೆ ಹೋಗಲಿ. ಐ ಆಮ್ ರೆಡಿ ಟು ಫೇಸ್ ಇಟ್. ಆರಗ ಜ್ಞಾನೇಂದ್ರ ಅವರ ಮಗರ ಪಾತ್ರ ಇದರಲ್ಲಿ ಇದೆಯಾ? ಈಗ ಅದನ್ನು ನಾನು ಹೇಳ್ತಾ ಇದ್ದೀನಿ, ಇಲ್ಲೂ ಒಂದು ಸರಿ ತನಿಖೆ ಮಾಡಿ ನೋಡಿ, ಅದರಿಂದ ನಷ್ಟ ಆಗೋದೇನು, ಸತ್ಯ ಹೊರಗೆ ಬಂದ ಅವ್ರ ಪಾತ್ರ ಇಲ್ಲ, ಒಳ್ಳೇದಲ್ಲ. ಅಂಥ ವ್ಯಕ್ತಿಗೆ ಮತ್ತು ಆರಗ ಜ್ಞಾನೇಂದ್ರವರಿಗೆ ಏನಾದರೂ ಇದೆಯಾ? ಅವರಿಬ್ಬರಿಗೇನಿದೆ ಅಲ್ಲ, ಸ್ಟ್ರಾಂಗ್ ಸಪೋರ್ಟರು ಇದನ್ನು ಮಾಡಿದ್ದಾರೆ ಅಂತ. ಮಾಜಿ ಗೃಹ ಸಚಿವರ ವಿರುದ್ಧ ಇದೀಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಕಿಮ್ಮನೆ ರತ್ನಾಕರ್ ಸರ್ ಒಂದು ಗಂಭೀರವಾದ ಆರೋಪವನ್ನು ಮಾಡಿರುವಂಥದ್ದು. ಸರ್, ಈ ಒಂದು PSI ಹಗರಣ, ಬಿಟ್ಕಾಯಿನ್ ಹಗರಣದ ಬಗ್ಗೆ ಅವರು ಸಾಕಷ್ಟು ತನಿಖೆಗಳಾಗಿದ್ದಾವೆ. ಈಗ ನೀವು ಹೊಸದಾಗಿ ಆರೋಪವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಕೇಸಿನಲ್ಲಿ ಆರಗ ಜ್ಞಾನೇಂದ್ರ ಅವರು SIT ರಚನೆ ಮಾಡಬೇಕಂತ CM ಅವರಿಗೆ ಮನವಿ ಮಾಡ್ತಾ ಇದ್ದೀರಾ? ಈಗ ಕಾರಣ ಇಷ್ಟನೇ, ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿಯಲ್ಲಿ ನಮಗೆ ಗೊತ್ತಿದ್ದಾಗೆ ಯಾವ ವಿಚಾರಣೆಗಳು ನಡೆದಿಲ್ಲ. ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾಕೆಂದರೆ ಅವರು ಸ್ಯಾಂಡ್ರೋ ರವಿ ಆಗಲಿ, ದಿವ್ಯಾ ಹಾಗರಿಗೆ ಅವರೆಲ್ಲ ತೀರ್ಥಹಳ್ಳಿಗೆ ಬಂದು ಹೋಗಿದ್ದಾರೆ. ಆದರೆ ತೀರ್ಥಹಳ್ಳಿಯಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದು ಅಲ್ಲಿಯ ಏನು ವ್ಯವಹಾರ ನಡೆದಿದೆ, ಲ್ಯಾಂಡ್ ಡೀಲಿಂಗ್ಸ್ ಆಗಲಿ ಏನೋ ನಡೆದಿದೆ, ಯಾವುದ್ರ ಬಗ್ಗೆನೂ ತನಿಖೆ ಮಾಡಿಲ್ಲ. ಆಗ ನಮಗೆ ಅನುಮಾನ ಕಾಡ್ತಾ ಇದೆ. ಅಂದರೆ ಈಗೇನಾಗುತ್ತೆ, ಲೋಪಲ್ಲೂ ಎಲ್ಲ ತನಿಖೆಯಲ್ಲೂ ಇದ್ದೇ ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಈ ಇನ್ನೊಂದು ಸಾರಿ ತನಿಖೆ ಮಾಡಿ ಸತ್ಯನ ಹೊರಗೆ ಬರಲಿ. ಈಗ ನಾನೇ ಹೇಳ್ತಾ ಇದ್ದೀನಿ, ನಾನು ಸಂಬಂಧಪಟ್ಟಿದ್ದು ನನ್ನ ಅವಧಿನಲ್ಲೇ ಕೊಲೆ ಆಯಿತು, ಹಾಗೆ ಅತ್ಯಾಚಾರ ಆಯಿತು ಅಂತ ಹೇಳಿದರು. ರಿಪೋರ್ಟ್ ನಾನು ಹೇಳಾಕ್ಸಿದ್ದೀನಿ ಅಂತ ತನಿಖೆ ಆಗಲಿ, ಅದನ್ನು CBI ತನಿಖೆಗೆ ಹೋಗಲಿ. ಐ ಆಮ್ ರೆಡಿ ಟು ಫೇಸ್ ಇಟ್. ಅವರು ಆ ರೀತಿ ಒಪ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಅದನ್ನು ಇದು ರಾಜ್ಯದಲ್ಲಿ ದ್ವೇಷದ ರಾಜಕಾರಣಕ್ಕೆ ಕಾರಣ ಆಗ್ತಾ ಇದೆಯಾ? ಈಗ CM ಮೂಡ ಕೇಸಿನಲ್ಲಿ ಆದ ನಂತರ BJP ಹಲವಾರು ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ. ಅಲ್ಲ, ದ್ವೇಷ ಅಂತ ನೀವು ಕನ್ಸಿಡರ್ ಮಾಡೋದು ಬೇಡ. ರಾಜಕೀಯ ವ್ಯವಸ್ಥೆಯಲ್ಲಿ ಈ ರೀತಿ ಹೋರಾಟಗಳನ್ನು ಅವರು ಮಾಡ್ತಾರೆ, ನಾವು ಮಾಡಬೇಕಾಗತ್ತೆ. ನ್ಯಾಯಕ್ಕಾಗಿ ಹೋರಾಟ ಮಾಡೋದು ಅಷ್ಟೇ. ಸರ್, ಈಗ ಯಾವಾಗ CM ಅವ್ರನ್ನ ಭೇಟಿ ಮಾಡ್ತೀರಿ? ಹೋಮ್ ಮಿನಿಸ್ಟರ್ನ ಭೇಟಿ ಯಾವಾಗ ಮಾಡ್ತೀರಿ? ಅವರು ಅಪಾಯಿಂಟ್ಮೆಂಟ್ ಇವತ್ತು ಕೊಟ್ಟರೆ ಇವತ್ತೇ, ನಾಳೆ ಕೊಟ್ಟರು ನಾಳೆ. ನಾನು 3 ದಿನ ಇರ್ತೇನೆ. ಅವ್ರನ್ನ ಭೇಟಿ ಮಾಡಿ, 3 ಜನರಿಗೂ ಭೇಟಿ ಮಾಡಿ ನಾನು ಮನವಿ ಕೊಟ್ಟು ಹೋಗ್ತೇನೆ. ಸರ್, ಇವತ್ತು ಬಿಟ್ಕಾಯಿನ್ನಲ್ಲಿ ಸಾಕಷ್ಟು ಹೆಸರು ಕೇಳಿ ಬರ್ತಾ ಇತ್ತು. ಬಸವರಾಜ ಬೊಮ್ಮಾಯಿ ಹಿಡ್ಕೊಂಡು ಈ ಕಡೆ ಆರಗ ಜ್ಞಾನೇಂದ್ರ ಅವರ ಮಗರ ಪಾತ್ರ ಇದರಲ್ಲಿ ಇದೆಯಾ? ತನಿಖೆ ಆದಮೇಲೆ ಹೇಳಬೇಕು. ಈಗ ಏನಂದರೆ, ನಾವು ತನಿಖೆ ಮಾಡಿ ಅಂತ ಹೇಳೋದು ಅದಕ್ಕೆ. ತನಿಖೆ ಮಾಡಿ ಅಂತ ಹೇಳ್ತಕ್ಕಂಥ ಯಾತಕ್ಕೆ ಅಂದರೆ, ಆ ಕಾರಣಕ್ಕಾಗಿ ತನಿಖೆ ಮಾಡಿ ಅಕಸ್ಮಾತ್ ಈಗ ಈ ವ್ಯವಹಾರಗಳು ತನಿಖಾ ಸಂಸ್ಥೆಗೆ ತಲುಪದೇ ಇದ್ದರೆ, ಈಗ ಏನಾಗುತ್ತೆ, ಅನೇಕ ಸಾರಿ ಸಾಕ್ಷಿಗಳು ಬಿಟ್ಟೋಗಿರುತ್ತೆ, ಅವ್ರ ತನಿಖೆ ವ್ಯಾಪ್ತಿಗೆ ಆ ಲೈನ್ ಆಫ್ ಥಾಟ್ ಇಲ್ಲದೇ ಇರ್ಬೋದು. ಈಗ ಅದನ್ನು ನಾನು ಹೇಳ್ತಾ ಇದ್ದೀನಿ, ಇಲ್ಲೂ ಒಂದು ಸಾರಿ ತನಿಖೆ ಮಾಡಿ ನೋಡಿ, ಅದರಿಂದ ನಷ್ಟ ಆಗೋದೇನು, ಸತ್ಯ ಹೊರಗೆ ಬಂದ ಅವ್ರ ಪಾತ್ರ ಇಲ್ಲ, ಒಳ್ಳೇದಲ್ಲ. ಅವ್ರು ಶುದ್ಧವಾಗಿ ಹೊರಗೆ ಬರಲಿ. ಇದು ರಾಜಕೀಯವಾಗಿ ಆರೋಪ ಅಷ್ಟೇ ಆಗುತ್ತಾ? CM ಅವರಿಗೆ ನೀವು ಒತ್ತಾಯವನ್ನು ಮಾಡಿ SIT ರಚನೆವರೆಗೂ ಹೋರಾಟ ಯಾವ ಥರ ಇರುತ್ತೆ? ಇಲ್ಲ, ಹೋರಾಟ ಅಂತ ಹೇಳಿದರೆ, ನಾನು ಇದು ಒಂದಕ್ಕೆ ಕನ್ಸ್ಟ್ರೂ ಮಾಡಿ ನಾನು ಹೋರಾಟಕ್ಕೆ ಹೋಗೋದಿಲ್ಲ. ಒಂದು 10 ಇದೆ. ಫಾರೆಸ್ಟ್ ವಿಚಾರಗಳಿದ್ದಾವೆ, ತೀರ್ಥಹಳ್ಳಿನಲ್ಲಿ ಫಾರೆಸ್ಟ್ ವಿಚಾರಗಳಿದ್ದಾವೆ. ಅದನ್ನು ನಾನು ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ ಮಾತಾಡಬೇಕು, ಮಿನಿಸ್ಟ್ರ್ ಜೊತೆಗೆ ಮಾತಾಡಬೇಕು. ಒಂದಷ್ಟು ಆ್ಯಕ್ಚುಲಿ ಕಸ್ತೂರಿ ರಂಗನ ವಿರೋಧ ಇದೆ. ಅದೆಲ್ಲ ಸಂದರ್ಭವನ್ನು ಬಳಸ್ಕೊಂಡು ಅದ್ರ ಜೊತೆಗೆ ಇದನ್ನು ಇಟ್ಕೊಂಡು ನಾನು ಹೋರಾಟವನ್ನು ಮಾಡ್ತೇನೆ. ನಾನು ಕವಿಶೈಲದಿಂದ ತೀರ್ಥಹಳ್ಳಿಯವರಿಗೆ ಪ್ರಥಮ ಹಂತದಲ್ಲಿ ಮಾಡಬೇಕು ಅಂತ ಮಾಡಿದ್ದೀನಿ. ಅದನ್ನು ನಾವು ಮನವಿನೂ ಕೂಡ ಕೊಡ್ತಾ ಇದ್ದೇನೆ. ಮನೆ ಹತ್ರ ಒಂದು ವ್ಯಕ್ತಿ ಸತ್ತದ್ದು ಹೇಳಿದ್ರಿ. ಆ ವ್ಯಕ್ತಿ ಮನೆ ಹತ್ರ ಆರಗ ಜ್ಞಾನೇಂದ್ರ ಅವರ ಮನೆ ಹತ್ರ ಒಬ್ಬ ವ್ಯಕ್ತಿ ಸತ್ತದ್ದು ಹೇಳಿ, ಆ ಕೊಲೆ ಸತ್ತ ವ್ಯಕ್ತಿಗೆ ಮತ್ತು ಆರಗ ಜ್ಞಾನೇಂದ್ರವರಿಗೆ ಏನಾದರೂ ಇದೆಯಾ? ಅವರಿಬ್ಬರಿಗೇನಿದೆ ಅಲ್ಲ, ಪ್ರಾಬ್ಲಮ್ ಇರೋದು ಅವ್ರ ವರ್ಕರಿಗೆ ಅಂತ. ಅಲ್ಲಿ ಲೋಕಲ್ನವ್ರು ಮಾತಾಡ್ತೀರಾ, ಅವರ ಸ್ಟ್ರಾಂಗ್ ಸಪೋರ್ಟರು ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ನಾನು ಹೇಳೋದೇನೆಂದರೆ, ಆ ಕುಟುಂಬದ ಹೆಣ್ಣು ಮಗಳು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅದು ಇಗ್ನೋರ್ ಮಾಡೋ ಅಂಥ ಅಗತ್ಯ ಏನಿತ್ತು ಅಂತ ನಾನು ಹೇಳೋದು. ಕೇಸ್ ದಾಖಲು ಮಾಡ್ಕೊಂಡು ಇನ್ನೋಸೆಂಟ್ ಅಂತೇಳಿ ಬಿಡುಗಡೆ ಮಾಡ್ಬೋದಾಗಿತ್ತು, ಅದರೊಳಗೆ ತಪ್ಪಿಸಿಲ್ಲ. ಬಟ್ ಕೇಸೇ ದಾಖಲು ಮಾಡಲಿಲ್ಲ ಅಲ್ಲ. ಇಲ್ಲಿ ಆರಗ ಜ್ಞಾನೇಂದ್ರ ಅವರ ಅಧಿಕಾರ ದುರುಪಯೋಗ ಆಗಿದೆ ಅನ್ನೋದು ನಂದು. ನಾನು ಇದು ಚುನಾವಣೆ ಆದಮೇಲೂ ಕೂಡ ನಾನು SP ಅವರಿಗೂ ಹೋಗಿ ಮಾತಾಡಿದ್ದೀನಿ, ಪೊಲೀಸ್ ಸ್ಟೇಷನಿಗೂ ಹೋಗಿ ಮಾತಾಡಿದ್ದೀನಿ, ಮನವಿನೂ ಕೊಟ್ಟಿದ್ದೀವಿ ನಾವು. ಇದಿಷ್ಟು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಮಾತು. ಆರಗ ಜ್ಞಾನೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ಅಧಿಕಾರ ದುರುಪಯೋಗ ಆಗಿದೆ, ಅದರ ಬಗ್ಗೆ ತನಿಖೆ ಆಗಬೇಕು. ಬಿಟ್ಕಾಯಿನ್ ಹಗರಣ, PSI ನೇಮಕಾತಿ ಹಗರಣ, ಈ ವ್ಯಕ್ತಿಗಳ ಒಂದು ಸ್ವಜನ ಪಕ್ಷಪಾತದ ತನಿಖೆ ಆದರೆ ಅವರು ತನಿಖೆಯನ್ನು ಎದುರಿಸಿ ಹೊರಗೆ ಬರಲಿ. ಯಾವುದೇ ಸತ್ಯಾಸತ್ಯತೆ
ಸತ್ಯಾಸತ್ಯತೆ ಹೊರಗೆ ಬಂದರೆ ಮುಂದೆ ಅವರು ಆರಾಮಾಗಿರ್ಬೋದಲ್ವ ಅಂತ ಮಾತ್ರ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪ ಪರಿಸ್ಥಿತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.